ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಹಾಯ್, ಹೆಲೋ, ನಮಸ್ತೆ. ನಾನು ರಚಿತಾ ಆ್ಯಂಡ್ ಐ ಮೇಕ್ ಕಾಂಟೆಂಟ್ ಆನ್ ಬ್ಯೂಟಿ, ಫ್ಯಾಷನ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ವ್ಲಾಗ್. ಸೊ ನೀವೇನಾದರೂ ಇದೆಲ್ಲ ನೋಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇವತ್ತು ದೀಪಾವಳಿ. ಸೊ ನಾನು ಮನೆಗೆ ಬಂದಿದ್ದೀನಿ, ದ್ಯಾಟ್ ಈಸ್ ಇನ್ ಗೋವಾ. ಸೊ ಇಲ್ಲಿ ದೀಪಾವಳಿ ಹಬ್ಬ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಫೋರ್ ದ್ಯಾಟ್ ಪ್ರೀ ದೀಪಾವಳಿ ಪ್ರಿಪರೇಷನ್ ಆರ್ ಲೈಕ್ ಏನೇನು ಆಗುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಸೊ ಫಸ್ಟ್ ಅದನ್ನು ನೋಡ್ಕೊಂಡು ಬನ್ನಿ. ಸೊ ನಾನು 19th ಅರ್ಲಿ ಮಾರ್ನಿಂಗಿಗೆ ಗೋವಾದಲ್ಲಿ ರೀಚ್ ಆಗಿದ್ದೆ. ಆ್ಯಂಡ್ ದೆನ್ ಸ್ವಲ್ಪ ಹೊತ್ತು ಎಲ್ಲ ರೆಸ್ಟ್ ತೊಗೊಂಡು ಮಾರ್ಕೆಟಿಗೆ ಹೋಗಿದ್ವಿ. ಬಿಕಾಸ್ ನೆಕ್ಸ್ಟ್ ಡೇನೇ ದೀಪಾವಳಿ ಇತ್ತು. ಅದಕ್ಕೆ ತರಕಾರಿ ಮತ್ತು ಹೂವು, ಫ್ರೂಟ್ಸ್ ಏನೇನು ಬೇಕು ಅಂತ ಹೇಳಿ ಪರ್ಚೇಸ್ ಮಾಡುವ ಅಂತ ಹೇಳಿ ಹೋಗಿದ್ದೆ. ತುಂಬ ಟ್ರಾಫಿಕ್ ಇರೋದ್ರಿಂದ ಕಾರ್ನ ನಾವು ಸ್ವಲ್ಪ ದೂರನೇ ಪಾರ್ಕ್ ಮಾಡಿದ್ದು. ಅದಕ್ಕೆ ಹಿಂದುಗಡೆ ಅಮ್ಮ ಮತ್ತು ಆಂಟಿ ಬ್ಯಾಗ್ ತೊಗೊಂಡು ಬರ್ತಿದ್ದಾರೆ, ಮುಂದುಗಡೆ ನಾನು ಮತ್ತು ಅಪ್ಪನೂ ಹೋಗ್ತಾ ಇದ್ವಿ ಗಾಡಿ ಪಾರ್ಕ್ ಮಾಡೋ ಹತ್ರ. ಆನ್ ದ ಸೇಮ್ ನೈಟ್ ಇಲ್ಲಿ ನರಕಾಸುರ ಅಂತ ಹೇಳಿ ಮಾಡ್ತಾರೆ, ಕಾಂಪಿಟೇಷನ್ ಕೈ ಇಟ್ಕೊತಾರೆ. ಸೊ ಯಾರ್ದು ತುಂಬ ಚೆನ್ನಾಗಾಗಿರುತ್ತೆ ಅವರಿಗೆ ಪ್ರೈಸ್ ಮನಿ ಕೊಡ್ತಾರೆ. ಸೊ ಅದು ನೋಡೋಣ ಅಂತ ಹೇಳಿ ನಾನು ಮತ್ತು ನನ್ನ ಅಣ್ಣನ ಮಗಳು ಹೋಗಿದ್ವಿ ಅಲ್ಲಿ. ನರಕಾಸುರ ನೋಡ್ತಾ ಹಾಗೆ ಮಳೆ ಬರೋಕ್ಕೂ ಸ್ಟಾರ್ಟ್ ಆಯಿತು. ಆಲ್ಸೋ ತುಂಬ ಟೈಮ್ ಆಗಿತ್ತು, ಅರೌಂಡ್ 1:30 ಹಾಗೆ ಆಗಿತ್ತು ರಾತ್ರಿ ಹೊತ್ತು. ಸೊ ಅದಕ್ಕೆ ಮನೆಗೆ ರಿಟರ್ನ್ ಹೋಗುವ ಅಂತ ಹೇಳಿ ನಾವು ಹೋದ್ವಿ, ತ್ರಿಬಲ್ ಸೀಟೇ ಮಾಡ್ಕೊಂಡು ಹೋಗಿದ್ವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಮಾರ್ನಿಂಗ್ ಲೈಕ್ ನಮ್ಮಮ್ಮ ಎಣ್ಣೆ ಹಚ್ಚು ಅಂತ ಹೇಳಿದರು. ಲೈಕ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ಬಟ್ ಲೈಕ್ ಪೂರ್ತಿ ಬಾಡಿದಲ್ಲಿ ಎಣ್ಣೆ ಎಲ್ಲ ಹಾಕಿ ಸ್ನಾನ ಮಾಡ್ತೀವಿ. ಆ್ಯಂಡ್ ದೆನ್ ಇಲ್ಲಿ ಲೈಕ್ ಈ ಒಂದು ಹಣ್ಣು, ಐ ಡೋಂಟ್ ನೋ ವಾಟ್ ಇಟ್ ಈಸ್ ಕಾಲ್ಡ್, ಅದನ್ನು ನಾವು ತುಳಿದ್ಬಿಟ್ಟು ಅದ್ರದ್ದು ರಸನ ನಾವು ತಿನ್ನಬೇಕು. ತಿನ್ನೋದಲ್ಲ, ಲೈಕ್ ಟೇಸ್ಟ್ ಮಾಡಬೇಕಂತ ಇರುತ್ತೆ. ತುಂಬ ಕಹಿ ಇರುತ್ತೆ. ನನ್ನ ಎಕ್ಸ್ಪ್ರೆಷನ್ ನೋಡೇ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ನಾನು ಆಲ್ಮೋಸ್ಟ್ ಲೈಕ್ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಅಪ್ಪ ಸ್ವೀಟ್ ತರಕ್ಕಂತ ಹೋಗಿದ್ದಾರೆ. ಆ್ಯಂಡ್ ಲೈಕ್ ಇಲ್ಲಿ ನಾವು ಎಲ್ಲರಿಗೂ ಸ್ವೀಟ್ ಬಾಕ್ಸ್ನ, ಎಲ್ಲರಿಗೂ ಅಂತಲ್ಲ, ಲೈಕ್ ನೋನ್ ಪರ್ಸನ್ ಅವರಿಗೆ ಸ್ವೀಟ್ ಬಾಕ್ಸ್ನ ಕೊಡ್ತೀವಿ ದೀಪಾವಳಿ ಹಬ್ಬದು ಅಂತ ಹೇಳಿಕೊಂಡು. ಆ್ಯಂಡ್ ಲೈಕ್ ಇವಾಗ ನಾನು ಏನಾದರೂ ಸ್ಪೆಷಲ್ ಕುಕ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಸ್ಪೆಷಲ್ ಏನಿಲ್ಲ, ಏನೇನು ಕುಕ್ ಮಾಡ್ತೀನಿ ಅಂದರೆ ಲೈಕ್ ಪೂರಿ, ಆಲೂಗಡ್ಡೆ ಸಾಗು, ಆ್ಯಂಡ್ ದೆನ್ ಮಶ್ರೂಮ್ ದಮ್ ಬಿರಿಯಾನಿ ಮಾಡುವ ಅಂದ್ಕೊಂಡಿದ್ದೆ, ಅಂದರೆ ದೊನ್ನೆ ಬಿರಿಯಾನಿ ಕೈಂಡು. ಸೊ ಆ್ಯಂಡ್ ಪಾಯಸ, ಯಾ ದ್ಯಾಟ್ಸ್ ಇಟ್, ಆ್ಯಂಡ್ ನಥಿಂಗ್ಸ್ ಫ್ಯಾನ್ಸಿಯಾಗಿ. ಸೊ ಎಸ್, ವಿಲ್ ಡೂ ದ ಕುಕ್ಕಿಂಗ್ ಪ್ರಾಸೆಸ್ ಫಸ್ಟ್. ಟಿಲ್ ದೆನ್ ಐ ವಿಲ್ ಶೋ ಯು ಲೈಕ್ ಇದು ಡೆಕೋರೇಷನ್ ಯಾವ ಥರ ಮಾಡಿದ್ವಿ. ಈ ಸಲ ಜಾಸ್ತಿ ಡೆಕೋರೇಷನ್ ಮಾಡಿಲ್ಲ, ಬಿಕಾಸ್ ನಮ್ಮ ಮನೆಯಲ್ಲಿ ಸ್ವಲ್ಪ ಕೆಲಸ ನಡೀತಿದೆ. ಸೊ ಅದಕ್ಕೋಸ್ಕರ, ಬಟ್ ಯಾ ಸ್ಟಿಲ್ ಐ ವಿಲ್ ಶೋ ಯು ವಾಟ್ ಈಸ್ ಡನ್. ಸೊ ಡೆಕೋರೇಷನಿಗೆ ಅಂತ ಹೇಳಿ ಈ ಆಕಾಶ ದೀಪವನ್ನು ಹಾಕಿದ್ದೀವಿ. ಇಲ್ಲಿ ನಾವು ಇದಕ್ಕೆ ಆಕಾಶ ದೀಪ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಲೈಟ್ಸ್ ಕೂಡ ಹಾಕಿದ್ದಾರೆ ಅಪ್ಪ, ಬಟ್ ಅದು ನೈಟ್ ಟೈಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ದೆನ್ ನಥಿಂಗ್ ಎಲ್ಸ್, ಜಸ್ಟ್ ಮನೆಗೆ ಹೂ ಹಾಕಿದ್ದಾರೆ. ಯಾ ದಟ್ಸ್ ಇಟ್ ಫಾರ್ ನೌ. ಪೂಜೆ ಬಂದುಬಿಟ್ಟು ರಾತ್ರಿ ಇದೆ. ಸೊ ಮೇ ಬಿ ಆವಾಗ ರಂಗೋಲಿ ಮತ್ತು ಇನ್ನೂ ಸೆಲೆಬ್ರೇಷನ್ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ಕೋಬೋದು. ಬಟ್ ಫಾರ್ ನಾವು ನಾನು ಕುಕ್ಕಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಕಮ್. ಸೊ ನಾನು ಕುಕ್ಕಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಟೈಮ್ ತೊಗೊಂಡು ನಾನು ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಅಡುಗೆ ಎಲ್ಲ ಮುಗಿಸಿ ಆದಮೇಲೆ ಊಟ ಮಾಡಿಕೊಂಡು
ನಾನು ಮಲ್ಗೋಣ ಅಂತ ಹೇಳಿ ಹೋದೆ, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳೋಣ ಅಂತ ಹೇಳಿ. ಬಿಕಾಸ್ ಟಯರ್ಡ್ ಆಗಿತ್ತು, ಪ್ರೀವಿಯಸ್ ನೈಟ್ ಕೂಡ ತುಂಬ ಲೇಟಾಗಿ ಮಲ್ಕೊಂಡಿದ್ದೆ. ಸಂಜೆ ಹೊತ್ತಲ್ಲಿ ಫ್ರೆಶ್ ಅಪ್ ಆಗಿ ರಾತ್ರಿಗೆ ಪೂಜೆಗೆ ದೀಪ ರೆಡಿ ಮಾಡ್ತಾ ಇದ್ದೆ. ಆ್ಯಂಡ್ ದೆನ್ ರಂಗೋಲಿ ಹಾಕೋಣ ಅಂತ ಹೇಳಿ ರಂಗೋಲಿ ಹಾಕೋಕ್ಕೆ ಕೂಡ ಸ್ಟಾರ್ಟ್ ಮಾಡಿದೆ. ಬಟ್ ಮೈ ಬ್ಯಾಡ್, ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ರಂಗೋಲಿ ಕೂಡ ಹಾಳಾಗೋಯಿತು. ಆಫ್ಟರ್ ದ್ಯಾಟ್ ಐ ಗಾಟ್ ರೆಡಿ ಫಾರ್ ಪೂಜೆ. ಆ್ಯಂಡ್ ದೆನ್ ದೀಪ ಎಲ್ಲ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡಿದ್ವಿ ನಾವು. ಲೈಕ್ ಈ ಥರ ಮನೆಗೆ ಫುಲ್ ಡೆಕೋರೇಟ್ ಮಾಡಿದ್ವಿ, ದೀಪ ಎಲ್ಲ ಹಚ್ಚಿಬಿಟ್ಟು. ಆ್ಯಂಡ್ ಈವನ್ ಲೈಟ್ಸ್ ಕೂಡ ಇತ್ತು. ಬಟ್ ಗೊತ್ತಿಲ್ಲ, ಅವತ್ತಿನ ದಿವಸ ಮಳೆ ಅಂತೂ ತುಂಬ ಇತ್ತು. ಅಪ್ಪ ಇಲ್ಲಿ ಪೂಜೆ ಮಾಡ್ತಾ ಇದ್ದರು. ಸೊ ಅದನ್ನು ಸ್ವಲ್ಪ ಕ್ಲಿಪ್ಸ್ನ ತಗೊಂಡಿದ್ದೀನಿ. ಲಕ್ಷ್ಮೀ ಪೂಜಾ ಅಂತ ಹೇಳಿ ಮಾಡ್ತಾರೆ ಗೋವಾದಲ್ಲಿ. ಯಾರ್ದು ಅಂಗಡಿ ಎಲ್ಲ ಇರುತ್ತೆ ಅವ್ರ ಅಂಗಡಿಲೇ ಮಾಡ್ತಾರೆ. ಬಟ್ ನಾವು ಮನೆಯಲ್ಲೇ ಮಾಡಿದ್ವಿ. ಅದಾದಮೇಲೆ ನಾವಿಲ್ಲಿ ಸ್ವಲ್ಪ ಪಟಾಕಿ ಎಲ್ಲ ಹೊಡೆದ್ವಿ. ನಮ್ಮ ಅಣ್ಣನ ಮಗ ಕೂಡ ಬಂದ. ಸೊ ಲೈಕ್ ಪಟಾಕಿ ಎಲ್ಲ ಹಾಕ್ಕೊಂಡು ಆವತ್ತಿನ ದಿವಸ ಮುಗಿಸಿದ್ವಿ. ದೆನ್ ನೆಕ್ಸ್ಟ್ ಡೇ ನಾನು ಮತ್ತು ನಮ್ಮ ಅಪ್ಪ ನಮ್ಮ ಅಣ್ಣನ ಮನೆಯಲ್ಲಿ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಬಿಕಾಸ್ ಅವ್ರ ಮನೆಯಲ್ಲಿ 21ಗೆ ದೀಪಾವಳಿ ಮಾಡ್ತಾರೆ ಅಂತ ಅಂದರು, ಲೈಕ್ ಲಕ್ಷ್ಮೀ ಪೂಜಾ. ಸೊ ಅಲ್ಲಿ ಹೋದ್ವಿ. ಆಲ್ಮೋಸ್ಟ್ ಪೂಜೆ ಮುಗ್ದಿತ್ತು. ಸೊ ಜಸ್ಟ್ ಕೈ ಮುಕ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ನಾನು ನಮ್ಮ ಅಣ್ಣನ ಮಕ್ಕಳ ಜೊತೆ ಊನೋ ಕಾರ್ಡ್ಸ್ನ ಆಟಾಡ್ತಿದ್ವಿ. ಲೈಕ್ ಲಾಸ್ಟ್ ಇಯರ್ ಕೂಡ ನಾವು ಆಟಾಡಿದ್ವಿ. ದಟ್ ಟೈಮ್ ಮಾನ್ಯನೂ ಇದ್ಲು, ಬಟ್ ದಿಸ್ ಟೈಮ್ ಶಿ ವಾಸ್ ಮಿಸ್ಸಿಂಗ್. ಸ್ವಲ್ಪ ಹೊತ್ತು ಆಟಾಡಿ ಆದಮೇಲೆ ಊಟ ಮುಗಿಸ್ಕೊಂಡು ನಾವು ಬಾಸ್ಕಿನ್ ರಾಬಿನ್ಸಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಆದ್ವಿ, ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಹೇಳಿ. ಅಲ್ಲಿ ಹೋದ್ಮೇಲೆ ನಮ್ಮ ಅಣ್ಣನ ಮಗ ಲೈಕ್ ಫ್ಯೂ ವರ್ಡ್ಸ್ನ ಕನ್ನಡದಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಐ ವಾಸ್ ಲೈಕ್ ಶಾಕ್. ಯಾಕೆ ಶಾಕ್ಡ್ ಅಂದರೆ ಬಿಕಾಸ್ ಅವರಿಗೆ ಕನ್ನಡದಲ್ಲಿ ಮಾತಾಡೋಕ್ಕಾಗಲ್ಲ. ಆ್ಯಂಡ್ ದೆನ್ ಐ ರಿಕ್ವೆಸ್ಟೆಡ್ ಹಿಮ್ ಕಿ ಸ್ವಲ್ಪ ಮಾತಾಡಿ ನೋಡು ಅಂತ ಹೇಳಿ. ಆ್ಯಂಡ್ ಹೀ ಆ್ಯಕ್ಟೆಡ್ ಸ್ಮಾರ್ಟ್ಲಿ. ನೀವೇ ನೋಡಿ ಯಾವ ಥರ ಮಾತಾಡ್ತಾನೆ ಅಂತ. म्हणरे हाव म्हणता ते रिपीट कर. नानू नानू नाना नानू नानी नानू. हिंदी नानू आमगे तू नाना. अरे तू आव किती म्हणतात ते रिपीट कर. नानू नानू नानू. नाना हां आईस्क्रीम जाय म्हणून करतात, खबरच आहे म्हाका. ब्लॉगा घालता हांव घालतले पळय तूं. Please don't watch it. You are under security. ಆ್ಯಂಡ್ ಯಾ ದ್ಯಾಟ್ಸ್ ಇಟ್ ಫಾರ್ ದಿವಾಲಿ ವ್ಲಾಗ್. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.